ಬರೋಬ್ಬರಿ 200 ವರ್ಷಗಳ ಕಾಲ ಭಾರತದ ರಕ್ತವನ್ನು ಹೀರಿದ್ದ ಬ್ರಿಟಿಷರು ದೇಶದಾದ್ಯಂತ ಹೆಚ್ಚುತ್ತಿರುವ ಹಿಂದೂ ಮುಸ್ಲಿಂ ಗಲಭೆಗಳು ಸುಭಾಷ್ ಚಂದ್ರ ಬೋಸ್ ಅವರ ಆಜಾದ್ ಹಿಂದ್ ಫೌಜ್ ತನ್ನದೇ ವಸಾಹತುವಾಗಿದ್ದ ಭಾರತಕ್ಕೆ ಬರೋಬ್ಬರಿ 1.3 ಬಿಲಿಯನ್ ಪೌಂಡ್ ಸಾಲ ತೀರಿಸಬೇಕಿತ್ತು. ಆ ಸೈನಿಕರಿಂದಲೇ ಜಾಗತಿಕ ಸಾಮ್ರಾಜ್ಯವಾಗಿ ಬೆಳೆದು ನಿಂತಿತ್ತು. ಕೆಲವು ಸಾವಿರದ ಬ್ರಿಟಿಷರು 40 ಕೋಟಿಗೂ ಹೆಚ್ಚು ಭಾರತೀಯರನ್ನು ಆಳಿದ್ದು ಹೇಗೆ ಗೊತ್ತಾ? ಬ್ರಿಟಿಷರೇ ಭಾರತಕ್ಕೆ ಸಾಲಗಾರರಾಗಿದ್ದು ಯಾಕೆ ಅಂತ. ಎರಡೇ ವರ್ಷಗಳಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಓಡಿ ಹೋಗಿದ್ರು. ಬ್ರಿಟಿಷರು ನಮಗೆ ಉದಾರ ಮನಸ್ಸಿನಿಂದ ಸ್ವಾತಂತ್ರ್ಯವನ್ನ ಕೊಟ್ಟರು ಅಂತ ನೀವೇನಾರು ಅಂದ್ಕೊಂಡಿದ್ರೆ ಅದು 100ಕ್ಕೆ 100ರಷ್ಟು ತಪ್ಪು. 2 ಶತಮಾನಗಳ ಕಾಲ ಭಾರತವು ಬ್ರಿಟಿಷ್ ಸಾಮ್ರಾಜ್ಯದ ಅತ್ಯಂತ ಶ್ರೀಮಂತ ಮತ್ತು ಶಕ್ತಿಶಾಲಿ ಆಸ್ತಿಯಾಗಿತ್ತು. ನಮ್ಮ ದೇಶವು ಬ್ರಿಟಿಷ್ ಕಾರ್ಖಾನೆಗಳ ಸರಕುಗಳಿಗೆ ಮುಖ್ಯ ಮಾರುಕಟ್ಟೆಯಾಗಿತ್ತು. ಜೊತೆಗೆ ಕಚ್ಚಾ ವಸ್ತುಗಳ ಪೂರೈಕೆಯ ಮುಖ್ಯ ಮೂಲವಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತವು ಬ್ರಿಟಿಷರಿಗೆ ಇಂಡಿಯನ್ ಸೈನ್ಯವನ್ನು ಒದಗಿಸ್ತಾ ಇತ್ತು. ಈ ಸ್ವಯಂ ನಿಧಿಯ ಸೈನ್ಯವು ಚೀನಾದ ಬಾಕ್ಸರ್ ದಂಗೆಯಿಂದ ಹಿಡಿದು ಮೊದಲ ಮಹಾಯುದ್ಧದ ಕಂದಕಗಳವರೆಗೆ ಬ್ರಿಟನ್ ಯುದ್ಧಗಳಲ್ಲಿ ಹೋರಾಡಿತ್ತು. ಭಾರತೀಯ ಸೈನಿಕರಿಲ್ಲದ ಬ್ರಿಟನ್ ಕೇವಲ ಒಂದು ಪ್ರಾದೇಶಿಕ ಯುರೋಪಿಯನ್ ಶಕ್ತಿಯಾಗಿತ್ತು. ಆ ಸೈನಿಕರಿಂದಲೇ ಜಾಗತಿಕ ಸಾಮ್ರಾಜ್ಯವಾಗಿ ಬೆಳೆದು ನಿಂತಿತ್ತು. ಆದರೆ 1945ರ ಎರಡನೇ ಮಹಾಯುದ್ಧ ಮುಗಿದ ಎರಡೇ ವರ್ಷಗಳಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಓಡಿ ಹೋಗಿದ್ರು. ಬ್ರಿಟಿಷರು ನಮಗೆ ಉದಾರ ಮನಸ್ಸಿನಿಂದ ಸ್ವಾತಂತ್ರ್ಯವನ್ನ ಕೊಟ್ಟರು ಅಂತ ನೀವೇನಾರು ಅಂದ್ಕೊಂಡಿದ್ರೆ ಅದು 100ಕ್ಕೆ 100ರಷ್ಟು ತಪ್ಪು. ಸತ್ಯವೇನೆಂದರೆ ಅವರ ಬಳಿ ಹಣವೂ ಇರಲಿಲ್ಲ, ಸೈನ್ಯದ ಬೆಂಬಲವೂ ಸಹ ಇರಲಿಲ್ಲ, ಭಾರತವನ್ನ ನಿಯಂತ್ರಿಸುವ ಶಕ್ತಿಯೂ ಸಹ ಅವರಲ್ಲಿ ಉಳಿದಿರಲಿಲ್ಲ. ಇಲ್ಲೊಂದು ದೊಡ್ಡ ಪ್ರಶ್ನೆ ಹೇಳುತ್ತೆ, ಬ್ರಿಟಿಷರು ಭಾರತವನ್ನ ಆಳ್ತಿರ್ಬೇಕಾದ್ರೆ ಬ್ರಿಟಿಷರೇ ಭಾರತಕ್ಕೆ ಸಾಲಗಾರರಾಗಿದ್ದು ಯಾಕೆ ಅಂತ. 1939ರಲ್ಲಿ ಎರಡನೇ ಮಹಾಯುದ್ಧ ಪ್ರಾರಂಭವಾದಾಗ ಬ್ರಿಟಿಷರು ಭಾರತದೊಂದಿಗೆ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದರು. ಅದರಂತೆ ಭಾರತೀಯ ಸೈನಿಕರು ಜೊತೆಗೆ ನಮ್ಮ ಕಾರ್ಖಾನೆಗಳು ನೀಡುವ ಆಹಾರ, ಶಸ್ತ್ರಾಸ್ತ್ರಗಳ ವೆಚ್ಚವನ್ನ ಲಂಡನ್ ಸರ್ಕಾರ ಸಾಲವಾಗಿ ತೀರಿಸಬೇಕಿತ್ತು. ನಗದು ಹಣ ನೀಡುವ ಬದಲಿಗೆ ಸ್ಟರ್ಲಿಂಗ್ ಬ್ಯಾಲೆನ್ಸ್ನ ಹೆಸರಿನಲ್ಲಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ನ ಕಾಗದದ ಐವಯು ಪತ್ರಗಳನ್ನು ನೀಡಿತ್ತು. ಯುದ್ಧ ಮುಗಿಯುವಷ್ಟರಲ್ಲಿ ಬ್ರಿಟನ್ ಕಂಗಾಲಾಗಿ ಹೋಗಿತ್ತು. ತನ್ನದೇ ವಸಾಹತುವಾಗಿದ್ದ ಭಾರತಕ್ಕೆ ಬರೋಬ್ಬರಿ 1.3 ಬಿಲಿಯನ್ ಪೌಂಡ್ ಸಾಲ ತೀರಿಸಬೇಕಿತ್ತು. ಭಾರತ ಅವರ ಪಾಲಿಗೆ ಲಾಭವನ್ನು ತರುವ ಆಸ್ತಿಯಾಗಿ ಉಳಿಯಲಿಲ್ಲ, ಬದಲಿಗೆ ತಲೆನೋವನ್ನು ತರಿಸುವ ಸಾಲವಾಗಿ ಬದಲಾಗಿತ್ತು. ಕೇವಲ ಹಣದ ಅಭಾವ ಅಷ್ಟೇ ಅಲ್ಲ, ಭಾರತದಲ್ಲಿ ಬ್ರಿಟಿಷರ ಆಡಳಿತ ಸಂಪೂರ್ಣವಾಗಿ ಕುಸಿದು ಬಿದ್ದಿತ್ತು. 1920ರ ದಶಕದಲ್ಲಿ ಗಾಂಧೀಜಿಯವರ ಅಸಹಕಾರ ಚಳವಳಿ ಬ್ರಿಟಿಷರ ಆಡಳಿತ ತೆರಿಗೆ ವ್ಯವಸ್ಥೆಯ ಬೆನ್ನೆಲುಬನ್ನೇ ಮುರಿದುಬಿಟ್ಟಿತ್ತು. ಬ್ರಿಟಿಷ್ ವಸ್ತುಗಳು ಮತ್ತು ಶಾಲೆಗಳನ್ನು ಬಹಿಷ್ಕರಿಸುವ ಮೂಲಕ ಭಾರತೀಯರು ಬ್ರಿಟಿಷರ ವ್ಯಾಪಾರಕ್ಕೆ ದೊಡ್ಡ ಪೆಟ್ಟನ್ನೇ ನೀಡಿದರು. ತದನಂತರ 1942ರ ಕ್ವಿಟ್ ಇಂಡಿಯಾ ಚಳವಳಿ ಬ್ರಿಟಿಷ್ ಸರ್ಕಾರದ ನಿಧಿಯನ್ನು ಕೆಡಿಸಿತ್ತು. ಆದರೆ ಅಂತಿಮವಾಗಿ ಮಾರಕ ಪೆಟ್ಟು ಬಿದ್ದಿದ್ದು 1946ರಲ್ಲಿ. ಸುಭಾಷ್ ಚಂದ್ರ ಬೋಸ್ ಅವರ ಆಜಾದ್ ಹಿಂದ್ ಫೌಜ್ ಸೈನಿಕರ ಮೇಲಿನ ವಿಚಾರಣೆಯಿಂದ ಆಕ್ರೋಶಗೊಂಡಂತಹ ಮುಂಬೈ ಮತ್ತು ಕರಾಚಿಯ ರಾಯಲ್ ಇಂಡಿಯನ್ ನೇವಿ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆಯನ್ನ ಎದ್ದಿದ್ರು. ಬ್ರಿಟಿಷ್ ಧ್ವಜವನ್ನ ಇಳಿಸಿ ರಾಷ್ಟ್ರೀಯ ಧ್ವಜವನ್ನ ಆರಿಸಿ ಬಿಟ್ಟಿದ್ರು. ಕೆಲವು ಸಾವಿರದ ಬ್ರಿಟಿಷರು 40 ಕೋಟಿಗೂ ಹೆಚ್ಚು ಭಾರತೀಯರನ್ನ ಆಳಿದ್ದು ಹೇಗೆ ಗೊತ್ತಾ? ಅದು ನಮ್ಮ ನೆಲದ ಸೈನಿಕರನ್ನ ಬಳಸಿ. ಭಾರತದ ಸೈನಿಕರೇ ಬ್ರಿಟಿಷರ ಅತ್ಯಂತ ದೊಡ್ಡ ಶಕ್ತಿಯಾಗಿತ್ತು. ಯಾವಾಗ ಆ ದೊಡ್ಡ ಶಕ್ತಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿತ್ತೋ ಆಗ ಬ್ರಿಟಿಷ್ ಸರ್ಕಾರ ಒಂದೇ ರಾತ್ರಿಯಲ್ಲಿ ಧೂಳಿಪಟವಾಗಿತ್ತು. ಅಷ್ಟರಲ್ಲಿ ಲಂಡನ್ ನಲ್ಲಿ ಕುಳಿತಿದ್ದ ಬ್ರಿಟನ್ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿಗೆ ಪರಿಸ್ಥಿತಿಯ ತೀವ್ರತೆ ಅರ್ಥವಾಗಿ ಹೋಗಿತ್ತು. ಭಾರತವನ್ನ ಮರಳಿ ನಿಯಂತ್ರಣಕ್ಕೆ ಪಡಿಬೇಕು ಅಂದ್ರೆ ಲಕ್ಷಾಂತರ ಬ್ರಿಟಿಷ್ ಸೈನಿಕರನ್ನ ಭಾರತಕ್ಕೆ ಕಳಿಸಬೇಕಾಗಿತ್ತು. ಆದ್ರೆ ಸತತ 6 ವರ್ಷಗಳ ಭಯಂಕರವಾದ ಯುದ್ಧದಿಂದ ಬೇಸತ್ತು ಸುಸ್ತಾಗಿದ್ದ ಬ್ರಿಟಿಷ್ ಜನತೆ ತಮ್ಮ ಮಕ್ಕಳನ್ನ ಮತ್ತೊಮ್ಮೆ ಯುದ್ಧಕ್ಕಾಗಿ ಕಳಿಸಲಿಕ್ಕೆ ಸಿದ್ಧರಿರಲಿಲ್ಲ. ಇತ್ತ ಖಾಲಿಯಾದ ಖಜಾನೆ, ಅತ್ತ ದಂಗೆ ಎದ್ದ ಸೈನ್ಯ, ಜೊತೆಗೆ ದೇಶದಾದ್ಯಂತ ಹೆಚ್ಚುತ್ತಿರುವ ಹಿಂದೂ ಮುಸ್ಲಿಂ ಗಲಭೆಗಳು ಬ್ರಿಟಿಷರಿಗೆ ಭಾರತದಲ್ಲಿ ಇರಲು ಸಾಧ್ಯವೇ ಇಲ್ಲ ಎನ್ನುವಂತಹ ವಾತಾವರಣವನ್ನ ಸೃಷ್ಟಿಸಿ ಬಿಟ್ಟಿದ್ದವು. ಅದು 1946 ಬ್ರಿಟಿಷ್ ಗುಪ್ತಚರ ಇಲಾಖೆ ಇನ್ನು ಮುಂದೆ ಭಾರತವನ್ನ ಬ್ರಿಟಿಷರು ಆಳಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ವರದಿಯನ್ನು ನೀಡಿಬಿಟ್ಟಿತ್ತು. ಬ್ರಿಟಿಷರು ತರಾತುರಿಯಲ್ಲಿ ರಾತ್ರೋರಾತ್ರಿ ಭಾರತವನ್ನ ಬಿಟ್ಟು ಹೋಗ್ಲಿಕ್ಕೆ ಸಿದ್ಧರಾಗಿದ್ರು. ಬರೋಬ್ಬರಿ 200 ವರ್ಷಗಳ ಕಾಲ ಭಾರತದ ರಕ್ತವನ್ನ ಹೀರಿದ್ದ ಬ್ರಿಟಿಷರು ಕೇವಲ ಉದಾರತೆಯಿಂದ ಮಾತ್ರ ಸ್ವಾತಂತ್ರ್ಯವನ್ನ ಕೊಟ್ಟಿರಲಿಲ್ಲ. ಬದಲಿಗೆ ಭಾರತದಿಂದ ಬರುವ ಆದಾಯಕ್ಕಿಂತಲೂ ಭಾರತವನ್ನು ನಿಯಂತ್ರಿಸುವ ಆಳುವ ವೆಚ್ಚವೇ ಅಧಿಕವಾಗಿ ಹೋಗಿತ್ತು. ಈ ಕಾರಣಕ್ಕಾಗಿ ಬ್ರಿಟಿಷರು ರಾತ್ರೋರಾತ್ರಿ ಭಾರತವನ್ನು ಬಿಟ್ಟು ಓಡಿ ಹೋಗಿತ್ತು. ಜೊತೆಗೆ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಬರೋಬ್ಬರಿ 1.3 ಬಿಲಿಯನ್ ಪೌಂಡ್ನ ಸಾಲವನ್ನು ನೀಡಬೇಕಾಗಿತ್ತು. ಈ ಕಾರಣಕ್ಕಾಗಿ ತಮ್ಮ ಗಂಟು ಮೂಟೆಗಳನ್ನು ಕಟ್ಟಿ ಓಡಿ ಹೋಗಿದ್ರು. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೋಚಕವಾದ ಇತಿಹಾಸವನ್ನು ನಿಮ್ಮ ಮುಂದೆ ತರ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.